ನಮಸ್ತೆ. ನಮಸ್ತೆ. ನರೇನಹಳ್ಳಿ ಅರುಣಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು, ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿ, ಭಾಯಾಗಡ, ಸೂರಗೊಂಡನಕೊಪ್ಪ, ನ್ಯಾಮತಿ ತಾಲೂಕು. ಇವತ್ತು ಅಂದರೆ ಧರ್ಮಸಭೆಯನ್ನು ಕಾರ್ಯಕ್ರಮದ ಉದ್ದೇಶಗಳು ಏನೇನು ಇದೆ ತಮ್ಮದು? ಬೌದ್ಧ ಪೂರ್ಣಿಮೆ ಅಂಗವಾಗಿ ಸಂತ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಯ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶದಿಂದ ಇವತ್ತು ಮಹಾಮಠ ಸಮಿತಿಯ ವತಿಯಿಂದ ಇವತ್ತು ಸಭೆಯನ್ನು ಕರೆಯಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಹನುಮಂತ ನಾಯ್ಕ ಅವರು, ಮಹಾಮಠ ಕಮಿಟಿಯ ಅಧ್ಯಕ್ಷರು, ನಿರ್ದೇಶಕರುಗಳಾದಂಥ ಸುರೇಂದ್ರ ನಾಯ್ಕ ಅವರು, ಶಿವರಾಮ್ ನಾಯ್ಕ ಅವರು, ಸುರೇಶ್ ಅವರು, ಹಾಗೆಯೇ ಯೋಗೇಂದ್ರ ಅವರು, ಮಾರುತಿ ಅವರು, ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ. ಬೆಳಿಗ್ಗೆಯಿಂದ ಆರಂಭಗೊಂಡಂಥ ಈ ಒಂದು ಸಭೆಯಲ್ಲಿ ಪ್ರತಿಯೊಬ್ಬರು ಬೌದ್ಧ ಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಣೆ ಮಾಡುವ ಉದ್ದೇಶದಿಂದ ತಮ್ಮ ಸಲಹೆಗಳನ್ನು, ಸಹಕಾರವನ್ನು, ಪೂಜಾ ವಿಧಿವಿಧಾನಗಳನ್ನು ಯಾವ ರೀತಿ ಮಾಡಬೇಕು, ಮಹಾಭೋಗನ್ನು ಯಾವ ರೀತಿ ಮಾಡಬೇಕು, ವಿಶೇಷ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಇದುವರೆಗೂ ಕೊಟ್ಟಿದ್ದಾರೆ. ಏನು ಪ್ರತಿ ವರ್ಷದಂತೆ ಸಂತ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಯ ಮಹಾಭೋಗ ಕಾರ್ಯಕ್ರಮವು ವಿಶೇಷವಾಗಿ ಬುದ್ಧ ಪೂರ್ಣಿಮೆಯೆಂದು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮುದಾಯದ ಎಲ್ಲ ರಾಜಕಾರಣಿಗಳನ್ನು, ಸಮುದಾಯದ ಎಲ್ಲ ಧರ್ಮಗುರುಗಳನ್ನು, ಸಮುದಾಯದ ಎಲ್ಲ ಅಧಿಕಾರಿಗಳನ್ನು, ಸಮುದಾಯದ ಎಲ್ಲ ಮಹಿಳೆಯರನ್ನು, ಸರ್ವ ಸಮಾಜದವ್ರನ್ನು ಕೂಡ ಈ ಒಂದು ಸಭೆಗೆ, ಧಾರ್ಮಿಕ ಸಭೆಗೆ ಆಹ್ವಾನಿಸಬೇಕು ಅಂಥೇಳಿ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ಒಂದು ಸಭೆಗೆ ಎಲ್ಲರನ್ನ ಕರಿಬೇಕು ಅನ್ನುವಂಥ ಚರ್ಚೆ ಇದೇ ಮೇ 23ರಂದು ವಿಶೇಷ. ತಮಗೆ ಪ್ರಶ್ನೆ ಕೇಳ್ತೀನಿ, ತಾವು ಉತ್ತರ ಕೊಡುವಂಥದ್ದು ತಾವುಗಳು ಕೂಡ ಮಾಡ್ತೀರಿ. ಅಂದರೆ 23ನೇ ತಾರೀಕಂದು ಅವತ್ತು ಏನೇನು ಕಾರ್ಯಕ್ರಮ ಗುರು ಪೌರ್ಣಿಮೆ ಅಂಗವಾಗಿ, ಎಲ್ಲ ಕಾರ್ಯಕ್ರಮ ಅಂಗವಾಗಿ ಈ ಕಾರ್ಯಕ್ರಮಗಳನ್ನು ನಮ್ಮ ಮಹಾಮಠ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಹನುಮಂತ ನಾಯ್ಕ ಸರ್ ಅವರು ವಿವರಿಸ್ತಾರೆ ಅಂತ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛಿಸ್ತೀನಿ.